ಇಷ್ಟೆಲ್ಲ ಘಟನೆ ಆಗ್ತಾ ಇದ್ದಂತೆ ಇದೀಗ ಪೊಲಿಟಿಕಲ್ ಲೀಡರ್ಸ್ಗಳ ಸರದಿ ವಿ ಸೋಮಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸತ್ಯ ಎಷ್ಟೇ ಕಹಿಯಾಗಿದ್ರು ಕೊನೆಗೆ ಅದು ಗೆದ್ದೇ ಗೆಲ್ಲುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನಕ್ಕೆ ವಿ ಸೋಮಣ್ಣ ಅವರ ಸ್ಟೇಟ್ಮೆಂಟ್ ಇದೆ. ಸುಳ್ಳಿನ ಕಂತೆ ಎಷ್ಟೇ ದೊಡ್ಡದಿದ್ದರೂ ಅದು ಸೋಲುತ್ತೆ. ಈ ಸುಳ್ಳಿನ ಕಂತೆಯನ್ನು ಇಡೀ ವಿಶ್ವವೇ ನೋಡಿತು. ದೇಶದ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ದ್ರೋಹ ಆಗಿತ್ತು. ಮಾಸ್ಕ್ ಮ್ಯಾನ್ ಫ್ರಾಡ್ ಅಂತ ನಾನು ಹಿಂದೆನೇ ಹೇಳಿದ್ದೆ. ಲೆಫ್ಟಿಸ್ಟ್ಗಳ ಮಾತು ಕೇಳಿ ಜನರ ಭಾವನೆಗೆ ಧಕ್ಕೆ ತಂದಿದ್ದಾನೆ ಅಂತ. ಮಂಜುನಾಥ ಸ್ವಾಮಿ ದರ್ಶನವನ್ನು ಪಡೆದು ಸಿದ್ದರಾಮಯ್ಯ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಿದ್ರೆ ಸಿಎಂಗೂ ಒಳ್ಳೆಯದು ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಒಂದು ರೀತಿ ಇಂಡೈರೆಕ್ಟಾಗಿ ಸವಾಲು ಹಾಕಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಒಂದು ಕ್ಷಮೆ ಕೇಳ್ಬರ್ರಿ ಅಣ್ಣಪ್ಪ ಸ್ವಾಮಿಗೆ ಅಂತ. ಯಾರ್ದೋ ಮಾತು ಕೇಳ್ಕೊಂಡು SIT ರಚನೆ ಮಾಡಿಬಿಟ್ರಲ್ಲ ಅಂತ BJP ಅವ್ರು ಈಗ ಹೇಳ್ಬೋದು ಹೀಗೆಲ್ಲ. ಬಟ್ SIT ರಚನೆ ಮಾಡಿದಾಗ ಇವರ ಕೂಗು ಇತ್ತು, SIT ರಚನೆ ಆಗಿಬಿಡ್ಲಿ ಅಂತ. ಈಗ ನಮ್ದೆಲ್ಲ ಕೋತಿ ತಾನು ತಿಂದು ಮೇಕೆ ಮೂತಿ ಗೊರೆಸ್ತು ಅಂತ ಎಲ್ಲವೂ ಬರೀ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಳೋದಲ್ಲ. ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಭಕ್ತರಿಗೆ ನೆಮ್ಮದಿಯನ್ನು, ಶಾಂತಿಯನ್ನು, ಬದುಕೋ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ಪ್ರದೇಶ. ನಾನು ಇದಾದ ತಕ್ಷಣ ದೆಹಲಿಯಲ್ಲಿ ಅದರ ಮುಖ್ಯಸ್ಥರನ್ನು ಭೇಟಿ ಮಾಡಿ ಒಂದು ಮಾತು ಹೇಳಿದ್ವಿ. ನಾನು ನನ್ನ ಜೊತೆಲಿ ಇನ್ಯಾರೋ ಬುದ್ಧಿವಂತರು ಇನ್ನೊಂದು ಇಬ್ಬರು ಇದ್ವಿ. ಒಂದು ಮಾತು ಹೇಳಿದ್ರಿ, ಇವೆಲ್ಲವೂ ಫೇಕ್ ಅಂತ. ಸತ್ಯ ಎಷ್ಟೇ ಕಹಿಯಾಗಿರ್ಬೋದು, ಸತ್ಯ ಇರ್ತದೆ. ಸುಳ್ಳನ್ನು ಒಂದು ದೊಡ್ಡ ಕಂತೆನೇ ಮಾಡಿದ್ರು ಇಡೀ ವಿಶ್ವ ನೋಡ್ತು. ನಿಮಗೆ ಗೊತ್ತಿದೆ, ವಿಶ್ವ ನೋಡ್ತು. ಮಾಧ್ಯಮದವರು ಅನಿವಾರ್ಯವಾಗಿ ನೀವು ಕೂಡ ಅದನ್ನೇ ಫಾಲೋ ಮಾಡಬೇಕಾಗ್ಬತ್ತು. ಒಂದು ಇಂಚು ಕೂಡ ನೀವು ಯಾರು ಕೂಡ, ನಾವು ಕೂಡ ಎಲ್ಲರೂ ಸ್ವಾಗತ ಮಾಡಿದ್ವಿ. ಆದರೆ ಇಂಥ ಪಾಪದ ಕೃತ್ಯ ಎಲ್ಲ ಒಂದು ಕಡೆ ಭಾರತ ದೇಶದಲ್ಲಿ ನಡೆದಾಗ ಸತ್ಯಕ್ಕೆ ಎಂದೂ ಕೂಡ ಮನ್ನಣೆ ತಪ್ಪೋದಿಲ್ಲ, ಮನ್ನಣೆ ಇದೆ. ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ, ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ. ಎಂತೆಂಥ ನೋವುಗಳಾಗಿರ್ಬೋದು, ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ, ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂಥ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಗೋಡೆ ಮಧ್ಯದಲ್ಲಿ ಅವನು ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನು ಯಾರೂ ಅರ್ಥ ಮಾಡ್ದಿರಾ